ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ओम भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागं स्वस्तनोऽपि यशेम देवहितय्यदायुः स्वस्ति न इन्द्रो रुद्रश्रवाः. ಓ ಸರ್ ಆರಾಮಾ? ಈ ನನ್ನ ಮಗನ ಮೈಂಡ್ ಆಫ್ ಆಗೈತೆ, ಆನೆ ಆಗಿಲ್ಲ ಇನ್ನು. ಆರಾಮ್ ಸರ್, ನೀವು? ನಾವೇನು ಸರ್, ಮಕ್ಕಳು ಮರಿ ಎಲ್ಲ ಆರಾಮು. ದುಬೈನಲ್ಲಿ ಹಾಂ, ಮದುವೆ ಎಲ್ಲ ಮುಂಚೆ ಇಲ್ಲ, ಮಕ್ಕಳು ಮರಿ ಅಂತೆ, ಅದು ದುಬೈಲಿ. ಇವ್ರ್ಯಾರು? ನಿಮ್ಮ ಅಕ್ಕನಾ? ಆಯ್ ಆಂಟಿ. ಮಾತ್ರ ಎಫೆಕ್ಟ್ ಹೀಗೆಲ್ಲ ಮಾತಾಡ್ಸ್ದಾಗ. ಮದುವೆಗ ಸರ್? ಹಾಂ. ಮಾವ, ನೀನು ಹಳದೆಲ್ಲ ಇಟ್ಕೋಬೇಡ ಪ್ಲೀಸ್. ನಿನ್ನ ಹತ್ರ ನನಗೂ ಒಳ ಬರುತ್ತೆ. ಈ ಮಾರಿ ಗುಡಿಸಿ ಒಂದು ಕಣ್ಣಲ್ಲಿ ನೀರ ಯಾವಾಗ ಮತ್ತು ಮೊದಲೆಲ್ಲ ನೀನು ಹೆಣ್ಮಕ್ಳ ಥರ ಅಳ್ತಿದ್ಯಲ್ಲ. ಅದು ನೀನು ಸಿಕ್ಕಿಲ್ಲ ಅಂತ, ಈಗ ನೀನು ಸಿಕ್ತೆ, ನಗುನು ಸಿಕ್ತು. ಓದೋಯ್ತಾ? ಟೌರಾಜ ನಾವು ಹಳ್ಳಿ ಕಡೆ ಡೌಗಿವೆಲ್ಲ ಮಾಡಿಕಿಲ್ಲಪ್ಪ. ಆಯಿತು, ಸುಮ್ಮನೆ ಕಾಲು ಹೇಳ್ತಿತ್ತು. ಅವ್ನು ಜಾಸ್ತಿ ಹೇಳಿಬೇಡ, ಬುದ್ದೋಯ್ತೀನಿ ನಾನು. ಇಟ್ಕೋತೀನಿ ನಾನು. ಸೀನಾ, ನಾವು ಅದೇ ಥರ ಆಸೆ ಮನೆ ಮೇಲೆ ಕೂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅಮ್ಮ ತಾಯಿ, ಇನ್ನೊಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಡು. ಈ ವಿಷಯ ಏನಾದರೂ ಕೇಳಿಸ್ಕೊಂಡ್ರೆ ಆಸೆ ಮನೆ ಮುಂದೆ ಹೋಗ್ಮತ್ಕೊಂಡೈತೆ ನೋಡು, ಅದರಲ್ಲಿ ನನಗೆ ಸುಟ್ಟಾಕ್ಬಿಡ್ತಾರೆ. ನೋಡೋಣ, ಇಷ್ಟು ದಿನನೇ ಕಾದಿದ್ದೀನಂತೆ. ಆದರೂ ಆ ಸೋಮೇಗೌಡನ ಬಂದು ನಿನಗೆ ಕಷ್ಟ ಆಗ್ಲಿಂದ ಯಾಕೋ ಒಂಥರ ಆಡ್ತಿದ್ಯಾ? ಆ ಹುಡುಗಿನ ಕರೆಸ್ಬೋದು. ಶಾರು, ಮಕ್ಕಳ ಮದುವೆನ ಹತ್ರದಲ್ಲಿ ನೋಡಲಿಲ್ಲ ಅಂತ ಹೇಳ್ತಿದ್ಯಲ್ಲ, ಆದರೆ ಇವಾಗ ಕಣ್ತುಂಬ ನೋಡು. ಆ ಖುಷಿನ ಮನಸ್ಸಿನಾಗ ತುಂಬ್ಕ. ದ್ಯಾವತ್ತೆ ಅಂತ ಸೊಸ ನಮ್ಮ ಮನೇಲಿ ಇರಬೇಕಾದ್ರೆ ಅದೃಷ್ಟ ಅನ್ನೋದು ನಮ್ಮ ಕೈಯಾಗೆ ಐತೆ. ನನ್ನ ಮಗ ನೋಡೋರ ಕಣ್ಣಿಗೆ ಹೊರಟನಾಗಿರ್ಬೋದು, ಆದರೆ ಮಗುನಂತ ಮನಸ್ಸು, ಇದ್ರಾಗ ಅವನ್ ತಪ್ಪಿಲ್ಲ ರೀ. ಏನು ಮಾಡೋದು? ನನ್ನ ಹಣೆ ಬರ. ವಾರ ತಿಂಗಳಾಗ್ಬೋದು, ಆದರೆ ಮತ್ತೆ ನಾವೆಲ್ಲ ಒಂದಾಯ್ತೀವಿ, ಮತ್ತೆ ನಮ್ಮನೆ ನಗ್ನಗ್ತಾ ಇರ್ತೈತೆ. ಆ ನಂಬಿಕೆ ನನಗೈತೆ. ಯಾಕೆ ಗೊತ್ತಾ? ಮಕ್ಕಳವ್ವ ಕನಸ್ತಾ ಬಂದು ನನಗೆ ಹೇಳವಳೆ, ಆಗತ್ತೆ ನೋಡಿ. ಹಾರ ಹಾಕಿ ನೀವು ತಗೊಳ್ಳಿ ತಾಯಿ. ಮೊದಲಿಗೆ ಹಾರ ಹಾಕಿ. ತಗೊಳ್ಳಿ. ಆ ಕಂಕಣ ಇಬ್ಬರು ಕಟ್ಕೊಳ್ಳಿ.
ರತ್ನಕ್ಕ, ಎಲ್ಲರೂ ಹೇಳ್ತಿದ್ರು ತಾಳಿ ಕಟ್ಟೋ ಟೈಮಲ್ಲಿ ಕೈ ನಡುಗುತ್ತೆ ಅಂತ. ನಿಜನ ಕೇಳ್ಬಿಟ್ಟು ಹೇಳು. ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ? ನನ್ನ ಮದ್ವೆಲಿ ನೋಡ್ಬೇಕಾಯ್ತು ಕೈಯೇನು, ನಿಮ್ಮ ಅಕ್ಕನ ನೋಡಿದ್ಮೇಲೆ ನನ್ನ ಬಾಡಿನೇ ನಡುಗ್ತಾ ಇತ್ತು. ಸಾರಿ ರಮ್ಯಾ, ಜವಾಬ್ದಾರಿ ಇರೋ ಪ್ರತಿ ಗಂಡಸಿನ ಕೈ ತಾಳಿ ಕಟ್ಬೇಕಾದ್ರೆ ನಡುತ್ತದೆ. ತನ್ನ ಹುಡುಗಿನ ಚೆನ್ನಾಗಿ ನೋಡ್ಕೋತೀನ, ಅವಳಿಗೆ ನೋವಾಗ್ದಂಗೆ ನಡ್ಕೋತೀನ, ತಾಳಿ ಕಟ್ಬೇಕಾದ್ರೆ ಕೊಟ್ಟಿರೋ ಮಾತುಗಳನ್ನ ಉಳಿಸ್ಕೋತೀನ ಅನ್ನೋ ಭಯ ಇದ್ದೇ ಇರ್ತದಲ್ವಾ? ಮೂಕಲ ಪರ್ಸು, ಇದೇ ಭಯ ಬಾಳ್ನ ಅಥವಾ ಸಂಸಾರನ ಬಂಗಾರದಂಗೆ ಇಟ್ಕೊಳ್ಳೋದು. ನೀನು ಹೇಳಿದ ಮಾತು 100ಕ್ಕೆ 100 ಸತ್ಯ. ಯಾವುದೇ ಗಂಡಾಗಲಿ ತಾಳಿ ಕಟ್ಟುವಾಗ ಕೈ ನಡುಗ್ತದಲ್ಲ, ಕೈ ನಡುಗ್ತದೆ. ಇದೆಲ್ಲರಿಗೂ ಮುಟ್ಟಿಸ್ಕೊಂಬನ್ನಿ. ಅಕ್ಷತೆ ಎಲ್ಲರಿಗೂ ಕೊಟ್ಬಿಡಿ. ಪಾರು, ಈ ಹಸೆ ಮಡಿಮಕ್ಕೆ ನಾನಿರ್ಬೇಕಿತ್ತು, ನನ್ನ ಪಕ್ಕ ಪಾರು ಇರ್ಬೇಕಿತ್ತು. ಚೆನ್ನಾಗ್ಬಿಟ್ಟ ಲೇ. ಹಸೆ ಮಣಿ ಮೇಲೆ ನಾನಿರ್ಬೇಕಾಗಿತ್ತು, ಪಕ್ಕ ಪಾರಿ ಇರಬೇಕಾಗಿತ್ತು ಅಂತ ಅನಿಸ್ತದೆ. ಅದೇ ಮಸಣ ನೋಡಿದ್ರೆ ಚಟ್ಟ ಇರಬೇಕು, ಚಟ್ಟದ ಮೇಲೆ ನಾನಿರ್ಬೇಕು ಅಂತ ಅನ್ಸಕ್ಕಿಲ್ವಾ? ಓ ಸಾಬ್, ನಿಮ್ದಕ್ಕೆ ಹೆಸರು ಹೇಳೋದು, ನಮ್ದಕ್ಕೆ ಕುದುರೆನ ಕೊಡಾಕಿಲ್ಲ. ನಿಮ್ದಕ್ಕೆ ಮಕಾಗಿ ಮುಚ್ಚು. ಯಾರಲ್ಲ ನೀನು? ಈಗ ಯಾರು ನೆನಪಿಗೆ ಬಂದ್ರಲ್ಲ ಸಾಬ್? ನಮ್ದಕ್ಕೆ ತಮಾಸೆ ಗಿಮಾಸೆ ಮಾಡ್ಬಿಟ್ರಿ, ಅಮಾಸೆಗೆ ಮಾಡ್ಬಿಡ್ತೀನಿ. ಆಮೇಲೆ ಕುದುರೆ ಲದ್ದೇನ ಉಂಡೆ ಮಾಡಿ ಬಾಯಿಗೆ ಇಕ್ಬಿಡ್ತೀನಿ. ತಾಳಿ ತಗೊಳ್ಳಿ. ನಮ್ಮ ಮನೆ ದೀಪ